ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾವೊಂದು ತೆಂಗಿನಕಾಯಿಂದ ತುಂಬ ರುಚಿಯಾದಂಥ ಗ್ರೇವಿ ಮಾಡೋದು ತೋರಿಸ್ಕೊಡ್ತೀನಿ. ಸರಳವಾಗೈತಿ, ಸಿಂಪಲ್ ಮಸಾಲ ತೊಗೊಂಡು ಮಾಡೋದು ಭಾಳ ರುಚಿ ಆಗ್ತೈತಿ. ಒಂದು ಸರಿ ಮಾಡಿ ನೋಡಿರಿ, ಮನೆಯೊಳಗೆ ಪದೇ ಪದೇ ಮಾಡಂತ ಕೇಳ್ತಾರೆ ನೋಡಿರಿ, ಅಷ್ಟು ರುಚಿ ಆಗ್ತೈತಿ. ಈಗ ಹೆಂಗಂತ ಮಾಡೋದು ಬರ್ರಿ ನೋಡ್ರಿ, ಎಷ್ಟು ರುಚಿ ಆಗುತ್ತೆ ನೋಡಿರಿ. ಸೂಪರ್. ಚಪಾತಿ ಜೊತೆ ರೈಸಿನ ಜೊತೆನೂ ತಿನ್ಬೋದು, ಸಖತ್ತು ಟೇಸ್ಟಿಯಾಗಿರುತ್ತೆ. ಹೆಂಗೆ ಮಾಡೋದಂದ್ರೆ, ಒಂದು ಪ್ಯಾನ್ಗೆ 1 ಸ್ಪೂನ್ ಸಾಜೀರಾ ಅಂತ ಬರುತ್ತಲ್ಲ, ಅದು ಸಾಜೀರಾ, 1 ಸ್ಪೂನ್ ಜೀರಾ, ಎರಡನ್ನೂ ರೋಸ್ಟ್ ಮಾಡ್ಕೊರಿ, ಹುರ್ಕೊಳ್ರಿ ಲೈಟಾಗಿ. ತೀರಾ ಹೊತ್ತುವಂಗೇನು ಬೇಡ, ಲೈಟಾಗಿ ಹುರ್ಕೊಂಡ್ಬಿಡ್ರಿ. ಹುರ್ಕೊಂಡು ತಣ್ಣಗಾಗಕ್ಕಂತ ಒಂದು ಪ್ಲೇಟ್ನಾಗ ಹಾಕ್ಕೊರಿ. ನಾನು ಅದು ಪೌಡ್ರ್ ಮಾಡ್ಕೋಬೇಕು, ಹಾಗಾಗಿ ಅದನ್ನ ಜಾರಿಗೆ ಹಾಕ್ಕೊತೀನಿ. ಆಮೇಲೆ 1 ಸ್ಪೂನು ಕೊರಿಯಂಡರ್ ಸೀಡ್ಸ್, ಧನಿಯಾ ಕಾಳು, ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತೀನಿ. ಜಾಸ್ತಿ ಏನು ರೋಸ್ಟ್ ಮಾಡ್ಕೊಳ್ಳೋದು ಬೇಡ, ಲೈಟಾಗಿದ್ದರೆ ಸಾಕು. ಘಮ ಘಮ ಸ್ಮೆಲ್ ಬಂದರೆ ಸಾಕು, ಅದನ್ನ ತೆಗೆದು ಬಿಡ್ರಿ. ಈಗ ಅದೇ ಪ್ಯಾನ್ಗೆ 1-2 ಸ್ಪೂನು ಆಯಿಲ್ ಹಾಕ್ಕೋರಿ. ನಾನು ಇದನ್ನು 2 ಲೀಟ್ರ್ ಮಾಡ್ತೀನಿ, ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಮಾಡ್ಕೋಬೋದು. ಈಗ ಇದಕ್ಕೊಂದು 10 ಏಲಕ್ಕಿ ಹಾಕ್ಕೋರಿ, ಒಂದು 2-3 ಇಂಚಿನಷ್ಟು ಚಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊರಿ, ಬಿಸಿ ಮಾಡ್ಕೊರಿ. ಈ ಥರ ಎಣ್ಣೆಯೊಳಗೆ ಹುರ್ಕೊಂಡ್ಬಿಡ್ರಿ. ಅದನ್ನು ಹುರ್ಕೊಂಡು ಸ್ವಲ್ಪ ಕೆಂಪಾಗುವಂಗೆ ಕ್ರಿಸ್ಪಿ ಆಗ್ತಾವಲ್ಲ, ಪೌಡ್ರ್ ಆಗ್ತಾವೆ, ಹಾಗಾಗಿ ತೆಗೆದುಬಿಡ್ರಿ. ಈಗ ತೆಗೆದೆ ನೋಡಿರಿ, ಏಲಕ್ಕಿ ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೊಂಡೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು 5-6 ಲವಂಗ ಹಾಕ್ಕೊಂಡೀನಿ, 1 ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಮೆಣಸು ಹಾಕ್ಕೊಂಡೀನಿ. ಈಗ ಅದೇ ಪ್ಯಾನ್ಗೆ 1-2 ಈರುಳ್ಳಿ ಕಟ್ ಮಾಡಿರೋದನ್ನು ಫ್ರೈ ಮಾಡ್ಕೊರಿ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ಹಾಫ್ ಬಾಯ್ಲ್ ಆದರೂ ಸಾಕು, ಫುಲ್ ರೋಸ್ಟ್ ಆಗೋಂಗೆ ಏನು ಮಾಡ್ಕೊಳ್ಳೋದು ಬೇಡ. ಇದ್ರ ಜೊತೆಗೆ ಈಗ ನಾನು 1-2 ಗಾರ್ಲಿಕ್ ತೊಗೊತೀನಿ. ಬೆಳ್ಳುಳ್ಳಿನ ಇಡೀದ ಹಾಕ್ತೀನಿ, ಯಾಕಂದರೆ ಪೇಸ್ಟ್ ಮಾಡ್ತೀನಲ್ಲ, ಎಲ್ಲ ಸಣ್ಣ ಆಗುತ್ತೆ, ಸಿಪ್ಪಿಯನ್ನು ತೆಗೆಯೋದು ಜರೂರತ್ತು ಬೀಳಲ್ಲ. ಅದನ್ನು ರೋಸ್ಟ್ ಮಾಡ್ಕೊರಿ. 1-2 ಮೆಣಸಿನ್ಕಾಯಿ, ಖಾರಕ್ಕೋಸ್ಕರ ನಾನು 1-2 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೀನಿ. ಕಟ್ ಮಾಡಿ ಹಾಕಿರಿ. ಇಡೀದು ಹಾಕಿದ್ರೆ ಅದು ಟಬ್ ಅಂತ ಸಿಡಿ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು ಅದನ್ನು ಕಟ್ ಮಾಡಾಕಿನಿ. ನೋಡಿರಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಈಗ ಒಂದು ತಟ್ಟೆ ಒಳಗೆ ತಗೊಂಡು ತಣ್ಣಗಾಗಕ್ಕೆ ಬಿಡ್ರಿ. ಇದನ್ನು ಗ್ರೈಂಡಿಂಗ್ ಮಾಡ್ಕೊಳ್ಳೋಣ ಅಂತ, ಪೇಸ್ಟ್ ಮಾಡ್ಕೊಳ್ಳೋಣ, ಹಾಗಾಗಿ ಅದನ್ನು ಹಂಗೆ ಇಡ್ರಿ. ಅದೇ ಪ್ಯಾನ್ಗೆ ಇನ್ನೊಂದು 2 ಸ್ಪೂನು ಎಣ್ಣೆ ಹಾಕಿರಿ. ಆಮೇಲೆ 1-2 ಟೊಮೆಟೊನ ಕಟ್ ಮಾಡಿರೋದನ್ನು ಫ್ರೈ ಮಾಡಿ ಇಟ್ಕೋರಿ. ಇದನ್ನು ನೀಟಾಗಿ ನೀರಿನ ಅಂಶ ಹೋಗುವಂಗೆ ಫ್ರೈ ಮಾಡಿರಿ, ಅಂದರೆ ರುಚಿ ಬರ್ತೈತಿ, ರುಚಿ ಜಾಸ್ತಿ ಆಗುತ್ತೆ. ಇದನ್ನು ಫ್ರೈ ಮಾಡಿ ತಣ್ಣಗೆ ಮಾಡೋಕೆ ಇಟ್ಬಿಡ್ರಿ. ಹೌದಾ, ಈಗ ಮುಗೀತು. ಇದನ್ನು ತಣ್ಣಗಾಗಕ್ಕೆ ಇಡ್ರಿ. ನಾವು ಮಸಾಲೆ ಪದಾರ್ಥ ಹುರ್ಕೊಂಡಿದ್ವಲ್ಲ, ಅದು ಈಗ ತಣ್ಣಗಾತು. ಅದನ್ನೀಗ ಗ್ರೈಂಡರ್ ಮಾಡಿಕೊಂಡು ಫೈನ್ ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿರಿ, ಎಷ್ಟು ಸಣ್ಣಗಾಗೈತಿ. ಹಳಕ್ಕಿರಬಾರ್ದು. ಗ್ರೇವಿ ಒಳಗೆ ಅದು ಬಾಯೊಳಗೆ ಚಕ್ಕಿ ಅದು ಬಂತಂದ್ರೆ ರುಚಿಗೆ ಹೋಗ್ಬಿಡುತ್ತೆ, ಹಾಗಾಗಿ ಫೈನ್ ಪೌಡ್ರ್ ಮಾಡ್ಕೊರಿ. ಆಮೇಲೆ ಈಗ ನೋಡಿರಿ, ಈರುಳ್ಳಿ ಅದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈಗ ತಣ್ಣಗಾಗೈತಿ. ಅದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ. ನೋಡಿರಿ, ಹಿಂಗೆ ಈ ಥರ ಸಣ್ಣಗಾಗಬೇಕು. ನೀವು ಏನು ಹಾಕಿ ಐತಿ ಅಂತನೇ ಗೊತ್ತಾಗಬಾರ್ದು, ಆ ಥರ ಪೇಸ್ಟ್ ಮಾಡಿ ಇಟ್ಕೋರಿ. ಆಮೇಲೆ ನಾನು ಇಲ್ಲಿ 1 ತೆಂಗಿನಕಾಯಿ ತೊಗೊಂಡಿನಿ, ಕಟ್ ಮಾಡಿ. 1 ತೆಂಗಿನಕಾಯಿ 2 ಕೊಬ್ಬರಿ ಬಟ್ಲು, ಆಮೇಲೆ ಸ್ವಲ್ಪ ಒಂದು 10 ಗ್ರಾಮ್ನಷ್ಟು ಗೋಡಂಬಿ ನೆನೆಸಿಟ್ಕೊಂಡಿನಿ. ಭಾಳ ರುಚಿ ಕೊಡ್ತೈತಿ ಗೋಡಂಬಿ, ನೆನೆಸಿಟ್ಕೊರಿ ಒಂದು 10-15 ನಿಮಿಷ. ಆಮೇಲೆ ಒಂದು ಸ್ಪೂನು ಗಸಗಸೆ, ಅದನ್ನು ನೆನೆ ಇಟ್ಕೊಂಡಿದ್ದೆ ನಾನು, ತೊಳೆದು ಅದನ್ನು ಹಾಕಿಬಿಡ್ರಿ. ಕೊಬ್ಬರಿ, ಗಸಗಸೆ, ಗೋಡಂಬಿ ಎಲ್ಲನೂ ಪೇಸ್ಟ್ ಮಾಡ್ಕೊರಿ. ಫೈನ್ ಪೇಸ್ಟ್ ಆಗಬೇಕು ನೋಡಿರಿ. ಕೈಗೆ ಅಗಳ ಹತ್ತಬಾರ್ದು ಕೊಬ್ಬರಿದು, ಆ ಥರ ಫೈನಿಗೆ ಹಾಕೋರಿ, ಆಯಿತಾ. ಈಗ ಫ್ರೈ ಮಾಡಿಟ್ಟಿದ್ವಲ್ಲ ಟೊಮೆಟೊ, ಅದು ತಣ್ಣಗಾಗೈತಿ. ಆ ಟೊಮೆಟೊ ತೊಗೊರಿ. ಒಂದು ಅರ್ಧ ಕಟ್ಟು ಕೊತ್ತಂಬರಿ, ಟೊಮೆಟೊ ಜೊತೆಗೆ ಕೊತ್ತಂಬರಿನೂ ಪೇಸ್ಟ್ ಮಾಡ್ಕೊಂಬಿಡ್ರಿ. ಅದನ್ನು ಫೈನಾಗಿ, ಏನು ಹಳಕ್ಕೆ ಏನೂ ಉಳಿಬಾರ್ದು, ಆ ಥರ. ನೋಡಿರಿ, ಎಷ್ಟು ಸಾಫ್ಟ್ ಕ್ರೀಮ್ ಥರ ಆಗೈತಿ. ಈಗ ಒಂದು ಪಾತ್ರೆಗೆ, ಇದು ಗ್ರೇವಿ ಆಗಿರೋದ್ರಿಂದ ಆಯಿಲ್ ಕಂಟೆಂಟ್ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ನಾನು ಒಂದು 80 ಗ್ರಾಮ್ ಆಯಿಲ್ ತೊಗೊಂಡಿನಿ. 2 ಲೀಟ್ರ್ ಗ್ರೇವಿ ಆಗುತ್ತೆ. ಆಮೇಲೆ ಒಗ್ಗರಣೆಗಂತ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ನುದ್ದಾಗಿ, ಅಂದರೆ ನಡುವೆ ಗ್ರೇವಿ ಜೊತೆ ಈರುಳ್ಳಿ ಬಂದರೆ ಟೇಸ್ಟ್ ಜಾಸ್ತಿ ಆಗುತ್ತೆ, ಹಾಗಾಗಿ 1 ಈರುಳ್ಳಿನ ಉದ್ದಗೆ ಕಟ್ ಮಾಡಿ ಹಾಕ್ಕೊಂಡಿನಿ. ಸ್ವಲ್ಪ ಬಾಯ್ಲ್ ಮಾಡ್ಕೊರಿ, ಒಂದು ಸ್ವಲ್ಪ ಬಾಡಿದ್ರೆ ಸಾಕು. ನೋಡಿರಿ, ಈ ಥರ ಭಾಳ ರುಚಿ ಆಗುತ್ತೈತಿ ನೋಡಿರಿ. ನೀವು ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಐಟಮ್, ಆ ಮಸಾಲನ ಈಗ ಎಣ್ಣೆಯೊಳಗೆ ಹಾಕ್ಕೊಂಬಿಡ್ರಿ. ಇದು ಎಣ್ಣೆಯೊಳಗೆ ಇನ್ನೂ ನಾವು ಅದನ್ನು ಮಿಕ್ಸ್ ಮಾಡೋದ್ರಿಂದ, ಕುದಿಸೋದ್ರಿಂದ 2 ನಿಮಿಷ ರುಚಿ ಜಾಸ್ತಿ ಆಗುತ್ತೆ. ಈಗ ಬೆಳ್ಳುಳ್ಳಿ ಮತ್ತು ಆನಿಯನ್ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ಕೊಂಬಿಡ್ರಿ ಈಗ ಫಸ್ಟ್ಗೆನ. ಇದು ಎಲ್ಲ ಹಸಿ ವಾಸನೆ ಹೋಗ್ಬೇಕಂದ್ರೆ ಎಣ್ಣೆಯೊಳಗನ ಕುದಿಬೇಕು, ಹಾಗಾಗಿನೇ ಎಣ್ಣೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನೀವು ಫಸ್ಟ್ ಮಸಾಲ ಹಾಕ್ಕೋರಿ, 1-2 ನಿಮಿಷ ಅದನ್ನೇ ಎಣ್ಣೆಯೊಳಗೆ ಮಿಕ್ಸ್ ಮಾಡ್ಕೊರಿ. ಹಿಂದನೇ ಇದು ಗಾರ್ಲಿಕ್ ಆನಿಯನ್ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ಕೊಂಬಿಡ್ರಿ. ಅದನ್ನು ಹಾಕ್ಕೊಂಡು 1 ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊರಿ, ಕುದಿಸ್ರಿ 1 ನಿಮಿಷ. ಆಮೇಲೆ ಈಗ ಖಾರನೂ ಈಗ ಹಾಕ್ಕೋರಿ.
ಯಾಕಂತಂದ್ರೆ ಖಾರದ ವಾಸನೆ ಹೋಗಬೇಕಲ್ಲ, ಹಾಗಾಗಿ ನಾವೊಂದು 2-3 ಸ್ಪೂನು ನಿಮ್ಮ ಖಾರದ ಕನ್ಸಿಸ್ಟೆನ್ಸಿ ನಿಮ್ಮ ಮನೆಯೊಳಗೆ ಯಾವ ಥರ ಖಾರ ತಿಂತಾರ ಅದ್ರ ಮೇಲೆ ಡಿಪೆಂಡ್. ನಾವೊಂದು 3 ಸ್ಪೂನು ಖಾರ ಹಾಕ್ಕೊಂಡೀನಿ, ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ. ಹಸಿ ಖಾರನ ಹಾಕ್ಕೊಂಡೀನಲ್ಲ, ಹಂಗಾಗಿ 3 ಸ್ಪೂನ್ ಹಾಕ್ಕೊಂಡೀನಿ. 2 ಲೀಟ್ರ್ ಆಗುತ್ತಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಪದೇ 2 ನಿಮಿಷ ಮಿಕ್ಸ್ ಮಾಡ್ಕೊಂತ ಬರ್ರಿ. ಈಗಿದು ಟೊಮೆಟೊ ಮತ್ತು ಕೊರಿಯಂಡ್ರು ಅಂದ್ರೆ ಕೊತ್ತಂಬರಿ ಪೇಸ್ಟ್ ಹಾಕ್ಕೊಂಡು ಪೇಸ್ಟ್ ಮಾಡಿದ್ವಲ್ಲ, ಅದು ಟೊಮೆಟೊ ಕೊತ್ತಂಬರಿ ಪೇಸ್ಟು ಎರಡನ್ನೂ ಹಾಕಿರಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ರಿ. ಈ ಕ್ಯಾಪ್ ಮುಚ್ಚಿ ತೆಗೆದು ನೋಡಿರಿ ಆಯಿಲ್ ಹೆಂಗೆ ಫುಲ್ ಎಲ್ಲ ಆಯಿಲ್ ಬಿಟ್ಕೊಂಡೈತಿ. ನಾನು ರಾತ್ರಿ ಟೈಮ್ ಮಾಡಿರೋದ್ರಿಂದ ಕ್ಯಾಮ್ರಾದ್ದು ಸ್ವಲ್ಪ ಅದ್ರೊಳಗೆ ಸ್ಯಾಡೋ ಬೀಳಕ್ಕೆ ಬಂದೈತಿ. ಹಗಲಿ ಮಾಡಿದ್ರೆ ಫುಲ್ ವೀಡಿಯೋ ಕ್ಲೀನ್ ಬರುತ್ತೆ, ಆದರೂ ನಿಮಗೆ ಕ್ಲೀನಾಗಿ ಕಾಣ್ಸಕ್ಕೆ ಬಂದೈತೆ ಅಂತ ಅನ್ಕೊತೀನಿ. ನಮ್ಮ ಮನೆಯೊಳಗಂತೂ ನಮ್ಮ ಮನೆಯವರಿಗೆ ನನ್ನ ಮಗಗಂತೂ ಭಾಳ ಪ್ರೀತಿ ಇದು. ಈಗ ನೋಡಿರಿ, ಕೊಕೊನಟ್ ಪೇಸ್ಟ್ ಮಾಡ್ಕೊಟ್ಟಿಟ್ಕೊಂಡಿದ್ವಲ್ಲ, ಗಸಗಸೆ ಗೋಡಂಬಿ ಕೊಕೊನಟ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋರಿ. ಚೆಂದಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಬಿಡ್ರಿ. ನೋಡಿರಿ ಈ ಥರ ಆತಲ್ಲ. ಇದಕ್ಕೆ ನಾನೇನು ಮಾಡ್ತೀನಿ, 2 ಲೀಟ್ರ್ ನೀರು ಹಾಕ್ಕೊತೀನಿ. ಒಂದು ತೆಂಗಿನಕಾಯಿ ಮತ್ತು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗೆ 2 ಲೀಟ್ರ್ ನೀರು, ಇಷ್ಟು ಕನ್ಸಿಸ್ಟೆನ್ಸಿ ಆಗುತ್ತೆ. ನೀವು ತಿಕ್ನೆಸ್ಸು ಅಥವಾ ನಿಮಗೆ ಇನ್ನೂ ತೆಳ್ಳಗೆ ಬೇಕಂದ್ರೆ ನೋಡ್ಕೊಂಡು ಮಾಡ್ಕೋಬೋದು. ನಾನಂತೂ ಕ್ವಾಂಟಿಟಿ ಹೇಳ್ಕೊಡಕೊಂತೀನಿ. 2 ಲೀಟ್ರಿಗೆ ಒಂದು ತೆಂಗಿನಕಾಯಿ ಆದರೆ ಸಾಕಾಗುತ್ತೆ. ಈರುಳ್ಳಿ ಮೆಣಸಿನ್ಕಾಯಿ ಮಸಾಲ ಪದಾರ್ಥ ಇಷ್ಟು ನಾ ಎಷ್ಟು ಹೇಳಿ ಅಷ್ಟು ಮಾಡಿದ್ರಂದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರ್ತೈತಿ. ಇದನ್ನು ಚೆಂದಾಗಿ ಒಂದು 10 ನಿಮಿಷ ಕುದಿಸ್ಬಿಡ್ರಿ. ನೋಡಿರಿ ಸಖತ್ತಾಗುತ್ತೆ, ಟೇಸ್ಟ್ ಅಂತೂ ಭಾರಿ ಚಲೋ ಆಗುತ್ತೆ. ನೋಡಿರಿ ರೆಡಿ ಆಯ್ತು. ಈಗ ನೀವು ಒಂದು ಸಲ ಮಾಡಿ ನೋಡಿರಿ, ಹೆಂಗಾಗಿತ್ತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ಮಾಡಕ್ಕಂತೀರಿ. ಆಮೇಲೆ ಕಮೆಂಟ್ ಮಾಡಿರಿ ಹೆಂಗಾಗಿತ್ತಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗ್ತೀನಿ. ನಮಸ್ಕಾರ.